ಅಧ್ಯಕ್ಷರಾದ ರವಿಶಂಕರ್ ಅವರೇ, ಹರಿಪ್ರಸಾದ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಬಹಳ ಒಂದು ಸಂತೋಷ ಆಗ್ತದೆ. ಎಲ್ಲ ಹಿರಿಯರನ್ನ ಗುರುತಿಸಿ 60 ವರ್ಷ ಷಷ್ಠಿ 70 ವರ್ಷದ ದಂಪತಿಗಳಿಗೆ ಜೀವನದ ಶಾಂತಿಯಿಂದ ವಾಸವಿ ದೇವಿಯ ಸಮಕ್ಷಮದಲ್ಲಿ ಎಲ್ಲ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಇವತ್ತು ಎಲ್ಲ ಪದಾಧಿಕಾರಿಗಳು ಆಯೋಜನೆ ಮಾಡಿದ್ರು. ಎಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಾನು ಕೂಡ ಮುಂದಕ್ಕೆ 60 ವರ್ಷ ಆಗುತ್ತೆ, ಎಲ್ಲರೂ ಜಾಗ ಪಡಿತೀವಿ. ಯಾಕೆಂದರೆ 60 ವರ್ಷ 70 ವರ್ಷ ಅಂದರೆ ಏಜ್ ಆಗಿದೆ ಅಂತಲ್ಲ, ಒಂದು ಜವಾಬ್ದಾರಿ. ಆಗಲಿ ಎಲ್ಲರಿಗೂ ಅಂತ ಹೇಳಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಸಂಸ್ಕಾರ ಬಗ್ಗೆ ಈ ಒಂದು ರಾಜ್ಯದಲ್ಲಿ ಶಂಕರಾಭರಣ ಭವಧಾರಯ ಶಂಕರಾಭರಣ ಸನಾತನ ಸಿದ್ಧಾಂತವನ್ನು ಮಾಡ್ತಿದೆ. ಅವರು ಕೂಡ ಒಂದು ಒಳ್ಳೇದು ಮಾಡಲಿ ಅಂತೇಳಿ ಜೈ ಜೈ ಕರ್ನಾಟಕ. ಇವತ್ತು ನಾವು 60 ವರ್ಷ ಸಾಮೂಹಿಕ ಷಷ್ಠಿ ಸಾಮೂಹಿಕ ರಾಜ್ಯದ ಸುಮಾರು 80 ದಂಪತಿಗಳು ಹಾಗೂ ನೆರೆ ರಾಜ್ಯಗಳಿಂದಲೂ ಆಂಧ್ರ ಮತ್ತು ತಮಿಳುನಾಡು ಪುದುಚೇರಿಯಿಂದಲೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಲ್ಲೇ ಬರೆಯುವಂಥ ಅರ್ಚಕರು ನಮಗೆ ಆಶೀರ್ವಾದವನ್ನು ಮಾಡಿ ಮನೆಗೆ ಸಮೃದ್ಧಿಯನ್ನು ಕೋರ್ತಾರೆ. ಇಂಥ ಒಂದು ಅವಕಾಶ ಇವತ್ತು ರಥದ ಉದ್ಘಾಟನೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಈ ಶಾಂತಿ ನಡೆಸ್ಕೊಂಡು ನೋಡು. ಈ ಒಂದು ವರ್ಷದಲ್ಲಿ ಒಂದು ಸಲ ಆದರೂ ಕೂಡ ನಿಮ್ಮ ಮನೆಗಳಿಗೆ ಆ ರಥವನ್ನು ಕಳಿಸ್ಕೊಡಿ. ಆ ತಾಯಿಯ ಸೇವೆ ನಿಮ್ಮ ಮನೆಯಲ್ಲಿಂದ ಮಾಡಲಿಕ್ಕೆ ಒಂದು ವಿಶೇಷ ಅವಕಾಶ ಈ ಸಂದರ್ಭದಲ್ಲಿ ಹೇಳ್ತಾ ಮಾತುಕತೆ ಜೈ. ಟೆಂಪಲ್ ಆನ್ ವೀಲ್ಸ್ ಅಂತ ಕರಿತೀವಿ ಇದನ್ನು. ಪ್ರತಿಯೊಂದು ಮನೆಗೂ ಅಮ್ಮನವರು ಹೋಗ್ಬೇಕು. ಅಮ್ಮನವರು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಯಾವ ರೀತಿ ನಮ್ಮ ಅದೇ ರೀತಿ ಅಮ್ಮನವ್ರದ್ದು ಪೂಜೆ ಮಾಡಬೇಕು ಅವ್ರ ಮನೆಯಲ್ಲಿ. ನಮ್ಮದೇ ವಿಧ ವಿಧವಾದ ಪೂಜಾ ಟೀಮ್ ಇದೆ ಮತ್ತು ಭಜನಾ ಟೀಮ್ ಇದೆ. ಈ ಥರ ಅವ್ರ ಮನೆಯಲ್ಲಿ ಪೂಜೆ ಮಾಡಿಸ್ತೀವಿ. ಮತ್ತು ಅವ್ರ ಮನೆಯಲ್ಲಿ ಭಜನೆ ಮತ್ತು ವಾಸವಿ ಪುರಾಣ ಎಲ್ಲ ನಿರಂತರವಾಗಿ ನಡೀಬೇಕು ಅಂತ ಈ ವಾಸವಿ ಉಡುಪಿ ಅವರ ಇದೇ ರೀತಿ ನಾವು ಪ್ರತಿ ವರ್ಷವೂ ನಮ್ಮ ಸೇವಾ ಕಾರ್ಯಕ್ರಮಗಳ ಜೊತೆಗೆ ಈ ಷಷ್ಠಿ ಪೂರ್ತಿ ಶಾಂತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ದಯವಿಟ್ಟು ನಾನೇನು ನಮ್ಮ ಸಮಾಜಕ್ಕೆ ರಿಕ್ವೆಸ್ಟ್ ಮಾಡೋದು, ಅಮ್ಮನವ್ರದ್ದು ತಾವು ಈ ರಥವನ್ನು ನಮ್ಮ ಮನೆಗೆ ಕರೆಸ್ಕೊಳ್ಳಿ, ಅಮ್ಮನವ್ರ ಪೂಜೆ ಮಾಡಿ ಹಾಗೂ ಪುನೀತರಾಗಿ. ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯಗಳಾದರೆ, ಈಗ ಗೃಹ ಪ್ರವೇಶ ಆಗ್ಬೋದು, ಮದುವೆಗಳಾಗ್ಬೋದು, ನಾಮಕರಣ ಆಗ್ಬೋದು, ಅದರಲ್ಲಿ ಅಮ್ಮನವ್ರನ್ನ ಕರೆಸ್ಕೊಂಡು ಶುಭ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ನಾನು ಹರಿಪ್ರಸಾದ್ ವರ್ಧ, ಈ ಸಂಸ್ಥೆಯ ಅಧ್ಯಕ್ಷ. ಥ್ಯಾಂಕ್ ಯು ಸರ್. ಬೆಂಗಳೂರಿನ ಶುಭ ಕನ್ವೆನ್ಷನ್ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ಹಬ್ಬ ಹರಿದಿನಗಳಾಗಿರ್ಬೋದು, ಹುಟ್ಟುಹಬ್ಬ ಆಗಿರ್ಬೋದು, ಯಾವುದಾದ್ರು ಮಾಡಿದಾಗ ಅದಕ್ಕೆ ಹಿನ್ನೆಲೆ ಇದೆ. ಅದೇ ರೀತಿ 60 ವರ್ಷ ಮತ್ತು 70 ವರ್ಷ 80 ವರ್ಷ ಕಾಲದಾಗ ಆ ದಂಪತಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಶಾಂತಿಯ ಕಾರ್ಯಕ್ರಮ ಮಾಡ್ತೀವಿ. ಕಾರಣ ಮನದಲ್ಲಿರೋ ದುಗುಡಗಳನ್ನು ಉಳಿಬೇಕು, ಒಳ್ಳೆಯ ಆರೋಗ್ಯ ಸಿಗಬೇಕು. ಮನೆಯಲ್ಲಿ ಅವರು ದೇವರುಗಳ ರೀತಿಯಲ್ಲಿ ಮನೆಯಲ್ಲಿರೋರಿಗೆಲ್ಲ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಇದರ ಇತಿಹಾಸ. ಈ ಕಾರ್ಯಕ್ರಮಗಳು ಮೊದಲು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇತ್ತು. ದೊಡ್ಡ ಕುಟುಂಬಗಳು ಸಣ್ಣ ಕುಟುಂಬಗಳಾಗಿ ಮಕ್ಕಳು ತಂದೆ ತಾಯಿ ಜೊತೆ ಮಕ್ಕಳಿಲ್ದಿರೋಂಥ ಒಂದು ಸಂದರ್ಭ ಇದು. ಇದನ್ನು ಮನಗಂಡಂಥ ನಮ್ಮ ಟ್ರಸ್ಟ್ನವರು ಸಾಮೂಹಿಕವಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮ ಮೂಲಕ ನಾವು ಒಂದು ಸಂಸ್ಕೃತಿಯ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ.
ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ನೈತಿಕತೆಗೆ ಅದನ್ನು ತೋರಿಸ್ಕೊಡ್ತಾ ಇದ್ದೀವಿ ನಾವು ಏನು ಹೇಗೆ ಬಾಳಬೇಕು ನಾವು. ಇವತ್ತು 30 ವರ್ಷ 40 ವರ್ಷ 50 ವರ್ಷ ದಂಪತಿಗಳ ಜೊತೆ ನೋಡಿದಾಗ ಇವತ್ತು ನೀವುಗಳಿಗೆ ನೋಡ್ಕೋಬೇಕು, ಸಂಸಾರಗಳು ಎಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದನ್ನು. ಇದು ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕಾರಯುತವಾಗಿ ಇನ್ನೂ ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಮನೆ ಮನೆಗೆ ವಾಸಿ ಸೇವಾ ಟ್ರಸ್ಟ್ ಎಲ್ಲ ವರ್ಗಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ವಿ. ಇದರ ಜೊತೆಗೆ ಇನ್ನೊಂದು ಮೌಲ್ಯಾಧಾರಿತ ಕಾರ್ಯಕ್ರಮ ಇದೆ. ಇವತ್ತು ಒಂದು ವಾಸವಿ ರಥದ ಉದ್ಘಾಟನೆ ಆಗ್ತದೆ. ಉದ್ದೇಶ ಮನೆಯಲ್ಲಿ ಯಾವುದೇ ಒಂದು ವಿಶೇಷವಾದ ಕಾರ್ಯಕ್ರಮ ಆದಾಗ ಇವತ್ತಿನ ಈ ಜಾಗತಿಕ ಪ್ರಪಂಚ ಹೇಗಿದೆ ಅಂದರೆ ರಾತ್ರಿ ಕೆಲಸ ಮಾಡ್ತಾ ಅಥವಾ ಅರ್ಲಿ ಮಾರ್ನಿಂಗ್ ಕೆಲಸ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗೋದು ಟೈಮಿಂಗ್ ಇದೆ. ಇಂತಹ ಮನೆಗಳಿಗೆ ದೇವರುಗಳನ್ನ ಮನೆಗೆ ಕಳಿಸಿ ಅಲ್ಲಿ ಅವರಿಗೆ ದೇವರಿಗೆ ಏನು ಪೂಜೆಗಳು ಸಲ್ಲಿಸಬೇಕಾಗಿದೆ ಅವರ ಆಸೆಗಳಿದೆ ಅದನ್ನೆಲ್ಲ ಅಲ್ಲೇ ಸಲ್ಲಿಸ್ಕೊಟ್ಟಿದ್ದಾನೆ. ಆಶೀರ್ವಾದ ಮಾಡಿ ಬರುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮನೆ ಮನೆಗೆ ವಾಸವಿ ಉದ್ಘಾಟನೆ ಇವತ್ತಿನ ದಿನ ಇದೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲರ ಟ್ರಸ್ಟ್ಗಳು ಏನು ಸಹಕಾರ ಕೊಟ್ಟಿದ್ದಾರೆ, ಶ್ರಮ ತೊಗೊಂಡು ಸಾರ್ಥಕ ಆಗಲಿ ಅಂತ ನಾನಾದರೂ ಬಯಸ್ತೇನೆ. ಎಷ್ಟು ವರ್ಷ ನಡ್ಕೊಂಡು ಬರ್ತೀವಿ ಸರ್ ಈ ಕಾರ್ಯಕ್ರಮ? ಕಳೆದ 5 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಿದೆ. ಪ್ರತಿ ಒಂದು ಸಂದರ್ಭದಲ್ಲೂ 50ರಿಂದ 60 ದಂಪತಿಗಳು ನಮ್ಮ ಈ ಸೇವೆಯನ್ನು ಸ್ವೀಕಾರ ಮಾಡ್ತಾ ಬಂದಿದ್ದರಿಂದ ನಮ್ಗೆ ತುಂಬ ಖುಷಿ ಪಡ್ತೀವಿ. 60 ವರ್ಷ ದಂಪತಿಗಳು ಸುಮಾರು 44 ಇದ್ದಾರೆ. 70 ವರ್ಷದ ದಂಪತಿಗಳು 36 ಇದ್ದಾವೆ. ಅಲ್ಲಿ ಒಟ್ಟು 80 ದಂಪತಿಗಳು ನಮ್ಮ ಜೊತೆಗೆ. ಆ 80 ದಂಪತಿಗಳ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಾರೆ ಅಂದರೆ ಈ ಕಾರ್ಯಕ್ರಮದ ಮಹತ್ವ ಗೊತ್ತಾಗುತ್ತೆ ನಮಗೆ. ಇದೊಂದು ಕುಟುಂಬದಲ್ಲಿ ವಿಶೇಷವಾಗಿ ಎಲ್ಲರನ್ನೂ ಕೂಡ ಒಂದು ಸ್ಥಿತರಾಗಿ ಮಾಡ್ತೀವಿ. ಇದು ವಿಶೇಷವಾದ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್.